ಹ್ಮ್. ನಮಸ್ಕಾರ. ಈ ದಿನ ನಾವು ಮೈತ್ರಿ ಮಹಿಳಾ ಹರಿದಾಸ ಟ್ರಸ್ಟ್ನ ಪರಿಚಯವಾಗಿ ಮಹಿಳಾ ಹರಿದಾಸರ ಪರಿಚಯ ಮಾಲಿಕೆಯಲ್ಲಿ ಡಾಕ್ಟರ್ ಉಷಾ ಅಗರ್ಖೇಡ್ ಅವರನ್ನು ಪರಿಚಯ ಮಾಡಿಕೊಳ್ಳೋಣ. ಅವರ ಪರಿಚಯದನ್ನು ನಾವು ಅವ್ರ ಮನೆಯಲ್ಲೇ ಸಂದರ್ಶನ ಮಾಡಿ ಅವರ ಮುಖಾಂತರ ಅವ್ರ ಬಾಯಿಯಲ್ಲಿಯೇ ಅವರ ಅನುಭವಗಳನ್ನು ಕೇಳುವ ಮುಖಾಂತರ ಪರಿಚಯವನ್ನು ಮಾಡಿಕೊಳ್ಳೋಣ. ಅದಕ್ಕೂ ಮೊದಲು ಡಾಕ್ಟರ್ ಉಷಾ ಅಗರ್ಖೇಡ್ ಅವರು ಹರಿದಾಸ ಸಾಹಿತ್ಯದಲ್ಲಿ ಅನೇಕ ಕಾರ್ಯಗಳನ್ನು ನಿರ್ವಹಿಸಿದವರು. ಮೂಲತಃ ಹರಿದಾಸರ ನೆಲವೀಡಾದ ಬಿಜಾಪುರದಿಂದ ಬಂದವರು. ಅವರು ತಮ್ಮ PhD ಪದವಿಯನ್ನು ಹರಿದಾಸ ಸಾಹಿತ್ಯದಲ್ಲಿ ಭಕ್ತಿ, ಅನನ್ಯ ಭಕ್ತಿ ಅನ್ನುವಂತಹ ವಿಷಯದ ಮೇಲೆ ಮಂಡಿಸಿ PhD ಪದವಿಯನ್ನು ಪಡೆದವರು. ಅಂತಹ ಹಿರಿಯ ಮಹಿಳಾ ಹರಿದಾಸರನ್ನು ಈ ದಿನ ನಾವು ಪರಿಚಯ ಮಾಡಿಕೊಳ್ಳೋದು ನಮ್ಮೆಲ್ಲರ ಸುಕೃತ ಅನ್ಕೋತೀನಿ. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಡಾಕ್ಟರ್ ಉಷಾ ಅಗರ್ಖೇಡ್ ಅವರನ್ನ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಉಷಾ ಅಗರ್ಖೇಡ್ ಅವರಿಗೆ. ನಮಗೂ ನಮಸ್ಕಾರ. ಬಂದಂತ ಎಲ್ಲ ನಮ್ಮ ಸದಸ್ಯರಿಗೆ, ಸಹೋದರಿಯರು ಕೂಡ ನಾನು ನಮಸ್ಕಾರ ಹೇಳ್ತೀನಿ. ಧನ್ಯವಾದಗಳು. ಮೈತ್ರೇಯಿ ಮಹಿಳಾ ಹರಿದಾಸ ಟ್ರಸ್ಟ್ನ ಮುಖಾಂತರ ನಿಮ್ಮನ್ನ ಪರಿಚಯ ಮಾಡಿಕೊಡೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನ್ನಿಸ್ತದ. ನೀವು ಕೂಡ ಮೂಲತಃ ಹರಿದಾಸರ ನೆಲವೀಡಾದಂತಹ ಹರಿದಾಸ ಸಾಹಿತ್ಯದ ಪ್ರಚಾರದ ಇದರಲ್ಲಿ ಮುಂದುವರೆದಂತಹ ಬಿಜಾಪುರ ಜಿಲ್ಲೆಯವರು ಅಂತ ಕೇಳಿದೆ. ನಿಮ್ಮ ಬಾಲ್ಯದ ಬಗ್ಗೆ ಒಂದಿಷ್ಟು ಹೇಳಬಹುದಾ? ಅವಶ್ಯವಾಗಿ ಹೇಳ್ತೀನಿ. ನಾನು ರಾಮದುರ್ಗ ಅಂದ್ರೆ ಬೆಳಗಾಂ ಡಿಸ್ಟ್ರಿಕ್ಟ್ ತಾಲೂಕದಲ್ಲಿ ರಾಮದುರ್ಗ ನಾನು ಬೆಳೆದೆ. ಸೋದರತ್ತೆ ಮತ್ತು ಅಜ್ಜಿ ಇಬ್ಬರ ಹತ್ರ ನಾನು ಬೆಳೆದೆ. ಅಲ್ಲೇ ನಾನು ಸದಾ 9th ತನಕ ಇದ್ದು, ಮುಂದೆ ನಮ್ಮ ತಂದೆ ತಾಯಿ ಅಂತ ನಾನು 2 ವರ್ಷದ ಮೇಲೆ ಮ್ಯಾರೇಜ್ ಆಗಿ ವಿಜಾಪುರಕ್ಕೆ ಬಂದೆ. ಬಾಲ್ಯತನ ಎಲ್ಲ ಅಂದರೆ ಒಂಟಿತನದಿಂದ ಜೊತೆಗೆ ಭಕ್ತಿ ಇದರಿಂದೇ ನನ್ಗೆ ವಾತಾವರಣದಲ್ಲಿ ಬೆಳೆದೆ. ಅವರಿಬ್ಬರು ಮಡಿ ಹೆಂಗಸರು ಬಾಲ್ಯ ವಿಧವಾ ಇದ್ರು ನಮ್ಮ ಸೋದರತ್ತೆ. ಯಾವತ್ತು ಹಾಡು, ಅದು ಸಿಸ್ಟಮೆಟಿಕ್ ಶಿಸ್ತು, ಒಂದು ಸ್ವಲ್ಪ ಸಿಸ್ಟಮೆಟಿಕ್ಕು ಇತ್ತು, ಮಹಾರಾಷ್ಟ್ರ ಸಿಸ್ಟಮು. ಇದರಿಂದನೇ ನಾನು ದೇವರದ್ದು ವಾತಾವರಣದಲ್ಲೇ ಬೆಳೆದು ಮೊದಲದ್ದು ಹಾಡು ಅಥವಾ ನಂಗೆ ಅದು ಇಂಟ್ರೆಸ್ಟ್ ತಾನಾಗಿ ಬೆಳ್ಕೊತ ಬಂತು. ಏಕಾಂಗಿತನ ಹೆಂಗೆ ಬರ್ತದೆ ಹಂಗಾಗಿ ಮನುಷ್ಯನಿಗೆ ಅದು ಒಂಥರ ಸ್ಫೂರ್ತಿ ನೆಲೆ ಆಗ್ತದೆ ಏನೋ ಅನಿಸ್ತದ. ಮುಂದಾದ್ರೂ ಇಬ್ಬರು ಗಂಡಸು ಮಕ್ಕಳು ಇರೋದ್ರಿಂದ ಅವಾಗೂ ಮತ್ತು ನಾನು ಒಬ್ಬಳೇ ಆಗಿ ನಾನು ಅದೇ ಬೆಳೆಸ್ಕೊಂಡು ಬಂದೆ. ಇಲ್ಲಿ ಬಂದ್ಮೇಲೆ ಬಿಜಾಪುರ ಬಂದ್ಮೇಲೆ ಜಾಗೀರದಾರ್ ಅಂತ ನಮ್ಮ ಮನೆ ತುಂಬ ಕೋಡು ಕುಟುಂಬ ಇತ್ತು ನಮ್ಮದು. ಅತ್ತೆ, ಮಾವ, ಮಾವನಿಗೆನೆ ಎಲ್ಲರ ಜೊತೆಗೆ ನಾನು ಕಳೆದು ಕೂಡ ಎಲ್ಲೇ ಹೋದ್ರೂ ನಾನು ಅದು ಬರ್ಕೊಳ್ಳೋದು, ಮೊದಲಿಡ್ದು ಸಾಹಿತ್ಯದ ಇಂಟ್ರೆಸ್ಟ್ ಇತ್ತು. ಜೊತೆಗೆ ದೇವರದ್ದು ಅಲ್ಲಿ ಬದಲು ಬೇರೆ ಮಂತ್ರ ಹೇಳಿದ್ರು ಇಲ್ಲಿ ಬಂದ ತಕ್ಷಣ ಇಲ್ಲಿದ್ದು ನಾನು ಮಾತು ಸಂಪ್ರದಾಯದೆಲ್ಲ ಕಲಿತು ಇದನ್ನೇ ನಾನು ಅನುಸರಿಸ್ಕೊಂಡು ಬಂದೆ. ನಾನು ಇದು ನೀವು ಮದುವೆ ಆದ್ಮೇಲೆ ಒಂದು ಕೂಡು ಕುಟುಂಬಕ್ಕೆ ಬಂದ್ರಿ ಅಂತ ಹೇಳಿದ್ರಿ. ಈ ಕೂಡು ಕುಟುಂಬದೊಳಗ ನಿಮ್ಮ ತನವನ್ನ ಹೆಂಗ್ ಉಳಿಸ್ಕೊಂಡ್ರಿ, ನಿಮ್ಮ ಭಕ್ತಿಯನ್ನ ಹೆಂಗ ಬೆಳೆಸ್ಕೊಂಡ್ರಿ, ಅದ್ರ ಬಗ್ಗೆ ಸ್ವಲ್ಪ ಅದು ಹಿಂಗದಲ್ಲ. ಎಲ್ಲಾರ ಕುಟುಂಬ ಇದ್ರೂ ಕೂಡ ನಮ್ಮದಂತ ಒಂದು ಏನು ನಮ್ಮ ವಿಚಾರ ಇರ್ತದೆ ಅದನ್ನ ನಾವು ಬೆಳೆಸ್ಕೋಬೇಕು. ಎಲ್ಲರೊಳಗೆ ಮಿಕ್ಸ್ ಆಗಿದ್ರು ಕೂಡ ನಮ್ಮತನ ಅಂತ ಒಂದು ನಾವು ಇಟ್ಕೊಂಡ್ರೆ ಅದು ಎಷ್ಟೇ ಗಲಾಟೆ ಇರಲಿ, ಎಷ್ಟೇ ಜನ ಇರಲಿ, ಅದು ನಾವು ಮಾಡ್ಕೋತ ಬರ್ತೀವಿ. ನಮ್ಗೆ ಅದು ಬಿಡ್ಲಿಕ್ಕಾಗಲ್ಲ. ನಮ್ದೇಂತ ಒಂದು ನಾ ಯಾವಾಗಲೂ ನಂದಂತ ಒಂದು ಟೈಮ್ ಟೇಬಲ್ ಇಟ್ಕೊಂಡಿರ್ತೀನಿ. ನಂದು ಏನು ಮಾಡೋದು ಅಂತ, ಇವತ್ತಿನ ದಿವಸ ಇದು ಮಾಡೋದು ಅಂತ ಮಾಡೋದು. ಈ ಮಕ್ಕಳ ಜೊತೆಗಿದ್ದಾಗಲೂ ಅಷ್ಟೇ ನಂದೇನದ ನಾನು ಮಾಡ್ತಾ ಬರ್ತೀನಿ. ಆ ದೇವರದ್ದು ಮಾಡೋದು, ಓದೋದು, ಮಾಡೋದು ಮೊದಲಿಡಿದು ನನ್ಗೆ ಅದರದ್ದು ಅಭ್ಯಾಸದ. ಮತ್ತು ಅದಕ್ಕೇನು ಯಾವುದಕ್ಕೂ ಬಾಧಕ ಬಂದಿಲ್ಲ. ಅದೇ ಥರ ನಾನು ನಡೆಸ್ಕೊಂಡು ಬಂದೀನಿ. ಇವತ್ತಿನ ಮಹಿಳಾ ಹರಿದಾಸರಿಗೆ ಒಂದು ವಿಶೇಷ ಪಾಠವನ್ನ ಎಷ್ಟು ಸುಂದರವಾಗಿ ಸುಲಭವಾಗಿ ಹೇಳ್ಕೊಟ್ರು. ನನ್ನದು ಅಂತ ಒಂದು ಸಮಯವನ್ನ ನಾವು ಇಟ್ಕೋಬೇಕು ಅಂತ. ಎಷ್ಟೇ ಅಂದ್ರೂ ಸಮಾಜದ ಜೊತೆಗೆ, ಸಂಸಾರದ ಜೊತೆಗೆ ನಾವು ಗೆದ್ರೂ ಕೂಡ ನನ್ನದು ಅನ್ನೋ ಒಂದು ವಿಶೇಷ ಸಾಧನೆಯನ್ನ ಮಾಡಿದ್ರೆ ಆಗ್ತದೆ. ಯಾವ ರೀತಿ ಬೇರೆಯವ್ರ ಮೇಲೆ ಹಾಕೋದಲ್ಲ ಇದು. ನಮ್ಮ ಸ್ವಂತಕ್ಕೆ ಹಂಗೆ ಎಲ್ಲಾನು ನಾವು ಕರೆಕ್ಟಾಗಿ ಮಾಡ್ತಾ ಇರ್ತೀವಿ. ಒಂದೇ ರೋಗ ಬಂದ್ರೆ ಅದು ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ ತಗೋತೀವಿ. ಅದೇ ಥರ ಇದು ಭಕ್ತಿನೂ ನಮ್ದಂತ ಒಂದು ನಾವು ಮಾಡ್ಕೊತ ಬಂದರೆ ಅದು ಯಾವತ್ತೂ ಯಾರೂ ಕಸ್ಕೊಳ್ಳೋದಿಲ್ಲ. ಅದು ಯಾರಿಗೂ ನಾವು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಎಷ್ಟೇ ಗಲಾಟೆ ಇದ್ರೂ ಕೂಡ ಇಲ್ಲೇ ಸಿನಿಮಾ ಪಿಕ್ಚರ್ ಅಂದ್ರೂ ನಾನು ಉತ್ತಾನ ಇದ್ದೆ ಒಳಗಡೆ. ಅಂದರೆ ಅದು ಬಾರಿಗೆ ಬರಲಾರ್ದಂಗೂ ಮನೆಯಲ್ಲಿ ವಾತಾವರಣ ಇತ್ತು. ಆದರೂ ಕೂಡ ಒಟ್ಟಿನಲ್ಲಿ ಇದ್ದಾಗೂ ಕೂಡ ನಾನು ಅದೇ ಥರನೇ ಇಟ್ಕೊಂಡು ಬಂದಿದ್ದೀನಿ. ಇದು ತುಂಬಾ ಸುಲಭವಾಗಿ ನಾವು ಪಾಲಿಸ್ಕೊಂಡು ಬರ್ಬೇಕಾದಂತಹ ಒಂದು ನೆವ ಹೇಳ್ಬೇಕು. ಎಲ್ಲರೂ ನಾನು ಮಾಡ್ಲಿಕ್ಕಾಗಿಲ್ಲ ಅನ್ಬಾರ್ದು. ನಮ್ಮ ತನ ನಾವು ಮಾಡ್ಕೋಬೇಕು. ಅದಕ್ಕೆ ಏನೂ ಆಗಲ್ಲ. ಅದು ಅದೇ ತರ ಮಾಡ್ತಾನೆ ಹೋಗ್ತೀವಿ ನಾವು. ಮನದೊಳಗೆ 2 ಕೋಣೆಗಳನ್ನ ಮಾಡ್ಕೋಬೇಕು. ಒಂದು ಕೋಣೆ ಸಮಾಜಕ್ಕೆ ತೆರೆಕೊಂಡ್ರೆ ಒಳಗಿನ ಕೋಣೆ ನಮಗೆ ಆಗ್ಬೇಕು. ಅದೊಂದು ಭಾಗ ಬೇರೆ, ಇದು ನಂದು ಸ್ವಂತದ ಭಾಗ ಬೇರೆ, ಸ್ವಂತದ ಪರ್ಸನಲ್ ಬೇರೆ. ಇದು ಚಿಕ್ಕವಳಿದ್ದಾಗ ಕಲ್ತದ್ದು ಸ್ಟ್ರೋಕು ನಾನು ಇನ್ನೂವರೆಗೂ ಹೇಳ್ತೀನಿ. ಇಲ್ಲಿ ಬಂದ್ಮೇಲೆ ಇಲ್ಲಿದ್ದು ಕಲ್ತದ್ದು ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಇನ್ನೂವರೆಗೂ ಕಲಿತಾನೆ ಇದ್ದೀನಿ. ಕೊನೆವರೆಗೂ ವಿದ್ಯಾರ್ಥಿನೇ ಮನುಷ್ಯ. ನೀವು ಹೇಳಿದ್ದು ಎಲ್ಲರಿಗೂ ಪಾಲಿಸುವಂತಹ ಕೃತ್ಯ.
ನಾವು ಯಾವ ಮನೆಗೆ ಬರ್ತೀವೋ, ಯಾವ ಪಾತ್ರೆಯಲ್ಲಿ ಹಾಕ್ತೀವೋ ಆ ನೀರ್ ಬೇಕು ಅದೇ ಅದು ಅಂದ್ಕೊಂಡು ಹೊತ್ಕೋಬೇಕು ಅದ್ರಲ್ಲೂ ನಮ್ಮ ಸಾಧನೆಯನ್ನ ಮಾಡ್ಕೋಬಹುದು ಅಂತ ತಮ್ಮ ಇನ್ನು ಅದಕ್ಕಲ್ಲಿ ಇಂಟ್ರೆಸ್ಟ್ ಇಲ್ಲ. ಜೀವನದ ಸಣ್ಣವ್ರು ಯಾರು ಮುಖಾಂತರ ಏನಾದ್ರು ಹೇಳಿದ್ರು ಕೂಡ ನಮ್ಮ ಸತ್ಯ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂದ್ರೆ ಕಲಿತಾನೆ ಹೋಗ್ಬೇಕು ಹೊರತು ಜೀವನ ಕೊನೆವರೆಗೂ ಕಲಿತಾನೆ ಇರ್ಬೇಕು. ತಿಳಿತಾ ನನಗೆಲ್ಲ ತಿಳಿದದ ಅನ್ಬಾರ್ದು, ತಿಳಿತಾ ಹೋಗ್ಬೇಕು. ಸಾಕಷ್ಟು ಬೇಕಾದಷ್ಟು ಜನ ಮೇಧಾವಿ ಇದ್ದಾರೆ, ನಮ್ಮ ಮಾಡ್ಲಾರ್ದವ್ರು ಇಷ್ಟ ಇದ್ದಾರೆ. ಅದಕ್ಕೆ ಎಷ್ಟು ತಿಳಿತೀವಲ್ಲ, ಎಷ್ಟು ಮಾಡ್ತೀವಲ್ಲ ಕಡಿಮೆ ಇದೆ. ನನಗೆ ಅನ್ಸು ಮಟ್ಟಿನ ನನ್ನ ಅನುಭವ ಸ್ವಂತ ಇದು. ಅಂತಹ ಕುಟುಂಬದೊಳಗ ಮಕ್ಕಳು, ಎಲ್ಲಾರು ಇದ್ರು. ಈ ಎಲ್ಲ ಅತ್ತೆ ಮಾವ ಇಂತಹ ಎಲ್ಲಾ ಕುಟುಂಬದೊಳಗೂ ನಿಮ್ಮ ಓದು ಬರವಣಿಗೆ ಇದನ್ನೆಲ್ಲ ಹೆಂಗೆ ಎಲ್ಲ ಮಾಡ್ಕೊಂಡು ನೋಡ್ರಿ ನಾನು ಹೇಳೋದು ಪ್ರತಿಯೊಂದು ಇಂಟ್ರೆಸ್ಟ್ ನನ್ನಂಟ ಅಂದ್ರೆ ಯಾವಾಗ್ಲೂ ಪ್ರತಿಯೊಂದಕ್ಕೂ ನಮ್ದೇ ಅಂತ ಒಂದು ಟೈಮ್ ಟೇಬಲ್ ಹಾಕೋಬೇಕು. ಆ ಟೈಮಿಗೆ ನಾನು ಏನಾದ್ರೂ ನಾನು ಮಾಡ್ಬೇಕಿದ್ದನ್ನ ಅಂತ ಯಾವಾಗ ಮನುಷ್ಯ ನಾವು ಅಂತೀವಿ ಅವಾಗ ನಾವು ಸಾಧಿಸ್ತೀವಿ. ಇವತ್ತು ನನಗೆ ಆಗಿಲ್ಲ, ಎಲ್ಲರೂ ಇದ್ರು, ಅದು ತಪ್ಪು. ಎಲ್ಲರೂ ಇದ್ರು ನಮ್ಗೆ ಯಾರು ಬೇಡನಲ್ಲ. ಅದರಲ್ಲೇ ನಾವು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡ್ರೆ ನಾವು ಮಾಡ್ಬೋದು ಅಷ್ಟೇ. ಈ ನವವಿಧ ಭಕ್ತಿಯೊಳಗೆ ನಾವು ವಿಶೇಷ ಸಾಧನೆಯನ್ನ ಶ್ರೀಪಾದರಾಜರು ಹೇಳಿದ್ದಾರೆ. ಈ ಕಲಿಯುಗ ಅಂದ್ರೆ ನಮ್ಮ ಭಜನೆಯ ಮುಖಾಂತರನೇ ನಾವು ದೇವರನ್ನು ಒಲಿಸ್ಕೋಬಹುದು ಅಂತ. ಈ ಭಕ್ತಿ ಸಾಧನೆಯೊಳಗೆ ನೀವು PhD ಮಾಡುವಾಗ ನಿಮ್ಗೆ ಏನ್ ಅನುಭವ ಆಯ್ತು ಅದನ್ನ ಸ್ವಲ್ಪ ಹೇಳ್ಬೋದಾ? ಭಕ್ತಿ ಸಾಧನೆ ಅಂದ್ರೆ ಹಿಂಗದಲ್ಲ, ಅದು ನಾವು ತಿಳಿದದು ವರ್ತಿ ನೀರಿದೆ ನಾನು ಹೇಳ್ದಂಗೆ. ಅದು ನಾವು ಎಷ್ಟು ತಿಳಿತಾ ಹೋಗ್ತೀವಿ. ಅದು ಮೊದಲ ಸ್ವಲ್ಪ ತಿಳುವರೆಗೂ ನನ್ಗೆ ಇದಿಲ್ಲ. ನಾನು ಇದೇ ಸ್ಟಾರ್ಟ್ ಮಾಡಿದಾಗ ನಂಗೆ ಭಾಳ ತೊಂದರೆ ಆಗ್ತಿತ್ತು. ಸರ್ ಕಡೆ ಹೋಗ್ಲಿಕ್ಕೆ ನನಗೆ ಆಗ್ತಿರ್ಲಿಲ್ಲ. ಪರಶುರಾಮ್ ಬಡಿಗರ್ ಹತ್ರ ಮನಿ ಭಾಳ ದೂರ ಇವ್ರದ್ದು. ಅದಕ್ಕೆ ಅದು ತಿಳಿತಾ ನಾವು ಹೋದಂಗೆ ಅದ್ರೊಳಗೆ ಆಳಕ್ಕೆ ಹೋಗ್ತೀವಿ ನಾವು. ಅಂದ್ರೆ ಸಮುದ್ರ ಮುತ್ತೊಮ್ಮೆ ಸಿಗಂಗಿಲ್ಲ, ಪೂರ್ತಿ ಒಳಗಡೆ ಹೋಗ್ಬೇಕು. ಆ ಥರ ನಾವು ಎಷ್ಟು ಅದು ಜ್ಞಾನ ನಾವು ಸಂಪಾದನೆ ಮಾಡ್ಬೇಕಾದ್ರೆ ಅಷ್ಟು ಕಷ್ಟ ಆದ್ರೂ ಅರ್ಥ ಮಾಡ್ತಾ ಹೋಗಿ ಕೊನೆಗೆ ಅದು ನಮ್ಗೆ ಗೊತ್ತಾಗ್ಲಾರ್ದಂಗೆ ನಾವು ಅದು ಗುರಿ ಮುಟ್ಟಿರ್ತೀವಿ. ಆದ್ರೆ ಈಗ ಗುಡ್ಡ ಇರ್ಬೇಕಾದ್ರೆ ಒಮ್ಮೆ ಇರ್ಲಿಕ್ಕೆ ಆಗೋದಿಲ್ಲ. ಅದೇ ತರ ಈ ಭಕ್ತಿನೂ ಭಕ್ತಿ ಅನ್ನೋದು ಹಿಂಗದಲ್ಲ, ಅದು ಹೇಳಕ್ ಬದಲಾದಷ್ಟು ಒಂದ್ ಥರದ್ದು. ಅದ್ರಲ್ಲಿ ಇಷ್ಟು ಅರ್ಥ ತುಂಬೇದ ಅದನ್ನ ವರ್ಣಿಸ್ಲಿಕ್ಕೆ ಬರೋದಿಲ್ಲ. ಅದು ಎಷ್ಟು ನಾವು ತಿಳಿತಾ ಹೋಗ್ತೀವಿ ಅವಾಗ ಅರ್ಥ ಆಗ್ತದೆ. ಅದು ಭಗವಂತನ ಹೆಂಗ್ ತಿಳ್ಕೊಳಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಭಕ್ತಿನೂ ಫಸ್ಟ್ ಪಾಯಿಂಟ್ ಅದೇ ಅದಲ್ಲ. ಭಕ್ತಿ ಇದ್ರನೇ ಭಗವಂತನ ಕಾಣ್ಲಿಕ್ಕೆ ಸಾಧ್ಯದ ಅಂತ ನನಗೆ ಅನಿಸ್ತದೆ. ಈಗ ನೀವು ಅನನ್ಯ ಭಕ್ತಿ ಮೇಲೆ ನಿಮ್ಮ ಥೀಸಸ್ ಅನ್ನ ಬರೆದ್ರಲ್ಲ, ಆ ಥೀಸಸ್ ಅನ್ನ ಬರೆಯುವಾಗ ನಿಮ್ಮಲ್ಲಿ ಯಾವ್ದಾದ್ರು ಒಂದು ವಿಶೇಷ ಭಾವನೆ ಈ ತರ ಭಾಳ ಇತ್ತು. ಸಿಕ್ಲ 5 ಗಂಟೆಗೆ ನಾನು ಬರಿತಾ ಕೂತ್ಕೊಂಡ್ರೆ ಮೊದಲನೆಲ್ಲ ಪಾಯಿಂಟ್ ನನಗೆ ನೆನಪಿರ್ತಿರ್ಲಿಲ್ಲ. ಇದು ಓದಿನಿ, ಇದು ಬರ್ದೀನಿ ಅಂತ ಒಂದು ಬರ್ಕೋತಿದ್ದೆ. ಆಮೇಲೆ ನಸಿಕ್ಲೇದು 5 ಗಂಟೆಗೆ ಬರಿತಾ ಕೂತ್ಕೊಂಡ್ರೆ ಅದು ಏನು ಬರ್ದಿನಿ ನನಗೆ ತಿಳಿತಿರ್ಲಿಲ್ಲ. ಅಷ್ಟು ಅದ್ರೊಳಗೆ ಹೋಗಿರ್ತಿದ್ದೆ. ಎಷ್ಟೋ ಸರಿ ಎಲ್ಲ ಈ ದಾಸರು ಬರುವಾಗ ಹತ್ತಿನೋ ಏನೇನು ಮಾಡೀನಿ, ಇಷ್ಟು ಭಾವಕ್ಕೆ ಆಗ್ತಿದ್ದೆ ನಾನು. ಪುಣ್ಯಕ್ಕೆ ನಮ್ಮ ಸಸ್ತಿ ಭಾಳ ಸಮಾಧಾನಕ್ಕೆ ನನಗೆ ಯಾವುದೂ ಮನೆಯಾಗ ಯಾವ ಥರದಿದ್ದು ಏನೂ ನನಗೆ ತ್ರಾಸ ಆಗಲಿಲ್ಲ. ಅದ್ರ ಪೂರ್ತಿ ನಾನು ಒಂಥರ ಅದು ಆ ಅವಸ್ಥೆಗೆ ಹೋಗ್ಬಿಟ್ಟಿರ್ತಿದ್ದೆ. ನಾಲ್ಕು 5 ತಾಸು ನಾನು ಮಾಡ್ತಿದ್ದೆ. ಆಕೆ ಎಷ್ಟು ಸಲ ಹೊರಗೆ ಹೋಗ್ತಿದ್ಲು ಬರ್ತಿದ್ಲು, ಏನೇನೋ ಕೆಲಸ ಮಾಡ್ತಿದ್ಲು, ಸಣ್ಣ ಮಕ್ಕಳಿದ್ದು ನನಗೇನು ಗೊತ್ತಾಗ್ತಿದ್ದಿಲ್ಲ. ಒಂದು ಪಿಕ್ಚರ್ ನೋಡಿಲ್ಲ, ಒಬ್ರಿಗೂ ಫೋನ್ ಮಾಡಿಲ್ಲ, ಯಾರ ಜೋಡಿ ಮಾತಾಡೋ ಇಂಟ್ರೆಸ್ಟು ಹೋಗಿತ್ತು. ಬರೀ ಅದು ಒಂದೇ ಕೆಲಸ ಮಾಡೋದು. ಇವತ್ತು ರಫ್ ನೋಡ್ಕೊಳ್ಳೋದು, ನಾಳೆ ಅದನ್ನು ಮತ್ತೆ ಸ್ಟಡಿ ಮಾಡೋದು, ಮತ್ತೆ ಬರೋದು. ಈಗ ಎಷ್ಟೋ ಹರಪನಹಳ್ಳಿ ಭೀಮ ಎಲ್ಲ ಬರ್ದಾಗ ಅಳ್ತಿದ್ದೆ, ಹತ್ತತ್ತು ಬರ್ದೀನಿ. ಅಂದ್ರೆ ಅಷ್ಟು ಭಾವಕ್ಕೆ ಆಗ್ಬಿಡ್ತಿದ್ದೆ ಒಮ್ಮೆ ನಾನು. ಅದಕ್ಕೆ ಆ ಸ್ಟೇಜ್ ನಾನು ಹೋಗ್ಬಿಟ್ಟಿರ್ತಿದ್ದೆ. ನಮ್ಮ ಮಗ ಮೊನ್ನೆ ಸ್ಪೀಚ್ನಾಗ ಹೇಳ್ಯಾನ 5 ಗಂಟೆ. ಆಮೇಲೆ ನಮ್ಮ ಮಗನ ಮುಂದೆ ಹೇಳ್ತಿದ್ದೆ, ನೋಡು ನಾನು ಇಷ್ಟೆಲ್ಲ ಬರೆದ್ಬಿಟ್ಟೆ ನಾನು, ಈಗ ಇನ್ನೊಂದು ಹಾಡು ಬರೀತೆ ನಾನು ತೋರಿಸ್ತೀನಿ ನಿಮ್ಗೆ. ಅದು ಬರುವಾಗ ಅಷ್ಟೇ, ಅದು ಬರುವಾಗ ಎಷ್ಟೋ ಸರಿ ಇದು ರಾಮಂದ ಅಯೋಧ್ಯೆ ಅದು ಎಷ್ಟೋ ಥರ ಹತ್ತು ಬಿಡ್ತೀನಿ. ಅದು ನನಗೆ ಗೊತ್ತಾಗ್ಲಾರ್ದಂಗೆ ಆ ಥರದ್ದು ನನಗೆ ಭಾವನಾ ಬಂದ್ಬಿಡ್ತೀನಿ ಬರುವಾಗ. ಆ ಥರ ಭಕ್ತಿ ಅಂದ್ರೆ ಏನದಲ್ಲ, ಅದು ಭಾಳ ಭಾವನಾತ್ಮಕದ. ಹೆಂಗೆ ತಾಯಿ ಕೂಸು ಅಂತಾರೆ, ಭಗವಂತು ತಾಯಿ ಸಂಬಂಧ ಹಂಗೆ ಅಷ್ಟು ಹೋದಾಗೆ ಅದು ನಮ್ಗೆ ಭಗವಂತನ ಬಗ್ಗೆ ಗೊತ್ತಾಗೋದು. ಯಾರೋ ಹೇಳಿದ್ರು ನಾನು ಕೈ ಮುಗಿದು ಬಂದೆ ಅಂತಲ್ಲ, ಆ ಥರ ಅದು. ನಾನೇನು ಭಕ್ತಿ ಬರಿಬೇಕಾದ್ರೆ ನಮ್ಗೆ ಇಷ್ಟೆಲ್ಲ ದಾಸರದ್ದು ಎಲ್ಲರಿಗೂ ಕೇಳೋದು. ಅದು ಒಂದೇ ವಿಚಾರ ಇರ್ತಿತ್ತು. ವಾಕಿಂಗ್ ಹೋದಾಗ ಇವತ್ತು ನಾನು ಇದು ಬರ್ತೀನಲ್ಲ, ಅದನ್ನೇ ಅನ್ಕೋತಿದ್ದೆ, ಇದು ಬರ್ತೀನಲ್ಲ, ಈ ವಾಕ್ಯ ನಾನು ಬರ್ತೀನಿ, ಇದು ಬಿಟ್ಟಿಲ್ಲ, ಈ ಥರ ಹುಚ್ಚರ್ತಾನೆ ಅದು ಮನ್ಯಾಗ ಆ ಥರದ ಸ್ಫೂರ್ತಿನೂ ಇತ್ತು ನನಗೆ. ಅವಕಾಶ ಕೊಟ್ಟು ಭಗವಂತ ಆ ದೇವ್ರು ಮಾಡಿಸ್ಕೊಂಡೆ. ನಾ ಹಮ್ ಕರ್ತಾ ಹರಿ ಕರ್ತಾ ಸಾಂಗ್ ಮಾಡಿಸ್ಕೊಂಡೆ ನಾನು ಮಾಡಿದೆ ಅಷ್ಟೇ. ಅದು ಮಾಡೋ ಕೆಲಸ ತನ್ನ ಕಾರ್ಯ ತಾ ಮಾಡಿದವಗೆ ಅಂತ ದೇವ್ರು ಹೇಳ್ದಂಗೆ ನಮ್ಮ ಕಾರ್ಯವನ್ನು ನಾವು ಮಾಡಿ ಭಗವಂತ ಮಾಡಿಸ್ಕೊಂಡ ಅಂತ ಹೇಳೋದಲ್ಲ, ಅದು ನಿಜವಾದ ಭಕ್ತಿ. ಆಮೇಲೆ ಅದು ಎಂಟ್ರೆನ್ಸ್ ಇಟ್ಕೊಂಡು ಮೊದಲೇ ಇಂಟರ್ಮೀಡಿಯೇಟ್ ಇಟ್ಕೊಂಡು ಅದೆಲ್ಲ ಭಕ್ತಿದ್ದೆ ಕಲಿತಾ ಮಾಡ್ತಾ ಬಂದಿದ್ದೆ. ಅದು ಲಾಸ್ಟ್ ಸ್ಟೇಜಿಗಂತೂ ಅದು ಎಲ್ಲ ತಲೆಯಲ್ಲಿ ಕೂತಂಗೆ ಆಗಿಬಿಟ್ಟಿತ್ತು. ಭಾಳ ಸ್ಟಡಿ ನಾನು ಎಲ್ಲ ನೋಟ್ಸು ನಮ್ಮ ಸರ್ ಇಟ್ಕೊಂಡ್ಬಿಟ್ಟ ಬಂದು ನನಗೆ ವಾಪಸ್ ಕೊಡಲಿಲ್ಲ. ಭಾಳ ಅದರಿಂದ ತೊಂದರೆ ಆಯ್ತು ನನಗೆ. 8 ಬುಕ್ಸ್ ಇಟ್ಕೊಂಡ್ಬಿಟ್ಟಾರೆ ನಂತವ್ರು. ಎಲ್ಲರಿಗೂ ಸೈನ್ ಮಾಡಿ ಕೊಡ್ತಿದ್ರು, ನಂದು ಅವರೇ ಇಟ್ಕೊಂಡ್ಬಿಡ್ತಿದ್ರು. ಆ ಥರ ಏನೋ ಬರಿಬೇಕಾದ್ರೆ ಏನೇನೋ ಬರ್ದ್ಬಿಟ್ರೆ ಅದು ಭಾವನಾತ್ಮಕ ಬರ್ದದ ಮುಂದೆ ಓದುವಾಗ ನನಗೆ ಆಶ್ಚರ್ಯ ಅನಿಸ್ತಿತ್ತು, ಇದೆಲ್ಲ ನಾನು ಬರ್ದಿಲ್ಲ ಅಂತ.
ಈ ಸ್ಟೇಜಿಗೆ ನಾನು ಹೋಗಿದ್ದೆ. ಇಷ್ಟೆಲ್ಲ ಬರೆಯುವಾಗ ಹ್ಮ್. ನಿಮ್ಮ ಬಾಲ್ಯದ ಸಂಸ್ಕಾರ ಅದೇ. ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಸಂಸ್ಕಾರ ಬಿದ್ದಿತ್ತು. ಪ್ರೇರಣೆ ಕೊಡ್ತು? ಸಂಸ್ಕಾರ ಪ್ರೇರಣೆ ಇದ್ದದ್ದು. ಚಿಕ್ಕ ಹುಡುಗಿದ್ದಾಗೆ ನಾನು ನದಿ ಹೋಗಿ ಸ್ನಾನ ಮಾಡಿ ಒದ್ದಿಲೆ ಬಂದು ಅದು ಈಶ್ವರನ ಗುಡಿ ಇತ್ತು, ಅದು ನೀರು ಏನಕ್ಕೆ ರುದ್ರದೇವರಿಗೆ ನೀರು ಹಾಕಿ ಬಟ್ಟೆ ಹಾಕೊಳ್ತಿದ್ದೆ, ಫ್ರಾಕು. ಅಂದ್ರೆ ಆ ಕಡೆ ಹಿಡಿದು ಸಂಸ್ಕಾರ ಈಗ ಬಂತು. ಅದೇ ನನ್ನ ತಲೆಯಲ್ಲಿ ಇದ್ದಿದ್ದು ನನಗೆ ಇಲ್ಲಿವರೆಗೂ ತಂದು ಹಚ್ಚೋದು ನನಗೆ ಇವತ್ತಿನ ಹರಿದಾಸರಿಗೆ ಹಾ. ನೀವು ಹೊಸ ರೀತಿಯೊಳಗ ಬರವಣಿಗೆ ಮಾಡಬೇಕು ಅಂತ ಹೇಳ್ತೀರಾ ಅಥವಾ ಹಳೆ ಸಂಪ್ರದಾಯಗಳನ್ನೇ ಮುಂದುವರ್ಸ್ಕೊಂಡು ಬರಬೇಕು ಅಂತ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನಂತ? ಅಲ್ಲ, ಹೊಸಾದ ಅಂದ್ರೆ ಅವರು ಸ್ಟಡಿ ಮಾಡಿದ್ದಿಷ್ಟೇ ಹೇಳ್ತಾರೆ, ಅಲ್ಲಿ ಅನುಭವ ಇರುವುದಿಲ್ಲ. ಹ್ಮ್ ಹಳೇದು ನಾವು ಅನುಭವದಿಂದ ನಾವು ಹೇಳ್ತೀವಿ, ಅನುಭವದಿಂದ ನಾವು ಬರೀತೀವಿ. ಹೊಸದಂದ್ರೆ ಅವರು 4 ಬುಕ್ಸ್ ಓದಿ ಬರೀತಾರೆ. ಅದು ಈಗ ನಾನು ಬರೆದ ವಾಕ್ಯ ಅವ್ರು ಬರ್ದಿರ್ತಾರೆ ಅಷ್ಟೇ, ಅದರಲ್ಲಿ ಅನುಭವ ಇರುವುದಿಲ್ಲ. ಅನುಭವ ಏನದಲ್ಲ, ಅದಕ್ಕೆ ಭಾಳ ಡೀಪ್